ಓಕೆ, ಇವಾಗಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವ್ರ ಬಗ್ಗೆ ಚಿಕ್ಕದಾಗಿ ಅಂತ ಹೇಳೋದು ಸರ್. ದಯಾನಂದ್ ವಾಸ್ ಎ ಗುಡ್ ಆಫೀಸರ್, ಒಳ್ಳೆ ಇನೋವೇಟಿವ್ ಆಫೀಸರ್. ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಭಾರಿ ಆಸಕ್ತಿ ಇದೆ. ನಾನು ADG ಲಾ ಆ್ಯಂಡ್ ಆರ್ಡರ್ ಸ್ವಲ್ಪ ದಿನ ಕೆಲಸ ಮಾಡ್ತಿರುವಾಗ ಅವರು ಮೈಸೂರು ಪೊಲೀಸ್ ಕಮಿಷನರ್ ಆಗಿದ್ದರು. ಆ ಸಮಯದಲ್ಲಿ ಅವ್ರಿಗೆ ನಾನು ವಿಸಿಟ್ ಮಾಡಿದ್ದೆ ಅಲ್ಲಿಗೆ. ದೆನ್ ನಾನು CP ಬೆಂಗಳೂರು ಇರೋವಾಗ ಅವ್ರು ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತ ಅವರೇ ಕ್ರಿಯೇಟ್ ಮಾಡಿದ್ರು. ಮತ್ತು ಈಗ ಏನೇನೋ ಬಾಡಿ ಕ್ಯಾಮ್ರಾಸ್ ಅಂತೆ ಮತ್ತು IT ಕ್ರೈಮ್ ಇತ್ಯಾದಿಗಳ ಬಗ್ಗೆ ಎಲ್ಲ ಚೆನ್ನಾಗಿ ಮ್ಯಾನೇಜಿಂಗ್ ಇಟ್ ವೆರಿ ವೆಲ್, ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ನೆನ್ನೆ ಅದನ್ನು ರನ್ ಅಂತ ಫಿಟ್ನೆಸ್ ಬಗ್ಗೆ ಎಲ್ಲ ಮಾಡಿದಾರಲ್ಲ. ಬೆಂಗಳೂರು ಸಿಟಿ ಪೊಲೀಸ್ ಆಯುಕ್ತರಿಗೆ ಏನೇನು ಕ್ವಾಲಿಟೀಸ್ ಇರಬೇಕಲ್ಲ ಅಷ್ಟು ಕ್ವಾಲಿಟೀಸ್ ಅವ್ರಿಗಿದೆ. ಸರ್, ಕೊನೆಯದಾಗಿ ಭಾಸ್ಕರ್ ರಾವ್ ಅವರ ರಾಜಕೀಯ ಜೀವನ ಆಗಿರ್ಬೋದು ಅಥವಾ ಮುಂದಿನ ಜೀವನದ ಬಗ್ಗೆ ಹೇಳೋದಾದ್ರೆ, ನಾವು ವಿ ಹ್ಯಾವ್ ಟು ಕಾರ್ವ್ ಅವರ್ ಓನ್ ಸ್ಪೇಸ್. ನಮಗೆ ಗಾಡ್ ಫಾದರ್ ಆಗಿ ಯಾರೋ ಸಹಾಯ ಮಾಡಿದ್ರೆ ಭಾಳ ಒಳ್ಳೆಯದು. ಬಟ್ ಪ್ರವೇಶ ಮಾಡಿದ ನಂತರ ಜನರಿಗೆ ಹತ್ತಿರ ನಾವು ಹೋಗಿ ಜನರ ವಿಶ್ವಾಸ ತಗೊಳ್ಳೋದು ಭಾಳ ಮುಖ್ಯ. ನಮಗೆ ಮೇಲೆ ಎಷ್ಟೇ ಸಪೋರ್ಟ್ ಸಿಕ್ಕಿದ್ರೂ ಜನರ ವಿಶ್ವಾಸ ತಗೊಳ್ಳೋದು ಮುಖ್ಯ. ಮತ್ತು ಇದಕ್ಕೆಲ್ಲ ಸ್ವಲ್ಪ ಸಮಯ ತಗೊಳುತ್ತೆ. ಮತ್ತು ಭಾಳಷ್ಟು ಜನ ನಿಮಗೆ ನೀವು ಬೆಳಿಬಾರ್ದು ಅಂತ, ನೀವು ಬರಬಾರ್ದು ಅಂತ. ಮತ್ತು ನನಗೆ ನಮ್ಮ ಕಮ್ಯುನಿಟಿಗೆ ಅಷ್ಟು ಸಪೋರ್ಟ್ ಇಲ್ಲ ನಮಗೆ. ನಮ್ಮ ಬಿಕಾಸ್ ಏನೋ ಹಿಸ್ಟಾರಿಕಲಿ ಅವ್ರಿಗೇನೋ ಸೊ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ನಾವು ತೆಗಿಬೇಕು. ನಾವು ಆ್ಯಸ್ ಎನ್ ಇಂಡಿವಿಜುವಲ್ ಜನರ ಮಧ್ಯದಲ್ಲಿದ್ದು ಅವ್ರಿಗೆ ಎಷ್ಟು ಸಹಾಯ ಮಾಡ್ತಾ ಹೋದರೆ. ಮತ್ತು ಪಾಲಿಟಿಕ್ಸ್ ಒಂದಿನ ಒಳಗೆ ಸಾಧನೆ ಮಾಡುವಂಥದ್ದು ಆಗಲ್ಲ. ಯಾಕೆಂದರೆ ನಮ್ಮ ತಂದೆ ಅಲ್ಲ ಪಾಲಿಟಿಷಿಯನ್ ಅಲ್ಲ, ನಮ್ಮ ತಾತ ಅಲ್ಲ, ನಮ್ಗೆ ಯಾರೋ ಫುಟ್ ಹೋಲ್ಡ್ ಕೊಡೋರು ಯಾರು ಇಲ್ಲ. ಏನಿದ್ರು ನಾವೇ ಇದು. ಆ್ಯಂಡ್ ಇಟ್ಸ್ ಎ ಪಾಲಿಟಿಕ್ಸ್ ಮತ್ತು ಫಿಲ್ಮ್ ಇದೆಲ್ಲ ಎರಡೂ ಕೂಡ ಎಲ್ಲಕ್ಕಿಂತ ಕಷ್ಟಕರವಾದ